ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಸೊ ಈಗ ನೀವೆಲ್ಲರೂ ಸದ್ಯಕ್ಕಂತೂ ನ್ಯೂಸಲ್ಲಿ ನೋಡ್ತಾ ಇರ್ಬೋದು. ಸೊ ಗದಗ ಬಳಿ ಇರುವಂತಹ ಲಕ್ಕುಂಡಿ ಅನ್ನೋ ಗ್ರಾಮದಲ್ಲಿ ಬಂಗಾರ ಏನು ಸಿಕ್ಕಿರ್ತೈತೆ ಅಂತ ಹೇಳಿರ್ತಾರಲ್ಲ, ಸುಮಾರು ಒಂದು ಅರ್ಧ KG ಅಷ್ಟು ಬಂಗಾರ ಅಲ್ಲಿ ಸಿಕ್ಕೈತೆ ಅಂತೇಳಿನ ಸೊ ಅಲ್ಲಿ ಅಧಿಕಾರಿಗಳು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಲ್ಲಿಂದ ಸಿಕ್ಕಂತಹ ಬಂಗಾರವನ್ನು ತೆಗೆದುಕೊಂಡು ಗೌರ್ಮೆಂಟ ತೊಗೊಂಡಿರ್ತೈತಿ. ಸೊ ಅಲ್ಲಿ ಅಧಿಕಾರಿಗಳು ಅದ್ರ ಬಗ್ಗೆ ಎಲ್ಲ ಇದನ್ನು ಮಾಡ್ಬೇಕಂತೇಳಿ ತೊಗೊಂಡೋಗಿರ್ತಾರೆ. ಸೊ ಈಗ ಮತ್ತೇನಾಗೈತೆ ಅಂದ್ರೆ ಅದು ಒಂಥರ ಉಲ್ಟಾ ಹೊಡೆದಂಗೆ ಆಗಿಬಿಟ್ಟೈತೆ. ಸೊ ಯಾವ ಥರ ಹೆಂಗೆ ಏನೋ ಆತಂದ್ರೆ, ಸೊ ಇದು ನಿಧಿನೇ ಅಲ್ಲ, ಇದಲ್ಲ ಅಂಥೇಳಿ ವಾಪಸ್ ಇದನ್ನು ಮಾಡಿಬಿಡತ್ತಾರೆ. ಸೊ ಯಾರಿಗೇ ಆಗಲಿ ಏನೋ ಒಂದು ಈಗಿನ ಪ್ರೆಸೆಂಟ್ ಕಲಿಯುಗದಾಗ ಸಿಚುವೇಶನ್ ಯಾವ ಥರ ಅದಾವತ್ತಪ್ಪ ಅಂತಂದ್ರೆ, ಈ ರೋಡ್ನ್ಯಾಗ ಅದು ಹೋಗಿದ್ದಾಗ ಒಂದೇನೋ ₹100 ಬಿತ್ತಂದ್ರೆ ಅದನ್ನ ವಾಪಸ್ ಯಾರೋ ಒಬ್ಬರು ತೊಗೊಂಡಾರತ್ತಂದ್ರೆ ಅವ್ರು ತೊಗೊಂಡು ನೋಡಿದವನ ಇದು ನಂದ ರೊಕ್ಕನ ನೀ ತೊಗೊಂಡು ಅಂತೇಳಿ ಬಂದು ಕೇಳೋನು ಇದು ನಂದಂತ ಅನ್ನೋ ಕಾಲದಾಗ ಸೊ ಸಿಕ್ಕಿರುವಂತಹ ಮನೆಯಲ್ಲಿ ಅವ್ರ ಮನೆಯಾಗಿನವ್ರು ಎಲ್ಲನೂ ಗೌರ್ಮೆಂಟ್ ಬಂದ ಅಂದ್ರೆ ಅಲ್ಲಿ ಅಧಿಕಾರಿಗಳು ಸೊ ಅಲ್ಲಿ ಗ್ರಾಮಸ್ಥರು ಹಿಂಗೆಲ್ಲ ಹೇಳಂತಲೇ ಅದನ್ನೆಲ್ಲನೂ ಕೊಟ್ಟಿದಾರೆ. ಸೊ ಈಗ ನೋಡ್ರೆ ಅವರೆಲ್ಲ ಅದು ಬಂಗಾರನಲ್ಲ ನಿಧಿನ ಅಲ್ಲ ಅಂಥೇಳಿ ಈ ಥರ ಏನೋ ವಾಪಸ್ ಹೇಳತ್ತಾರತ್ತನ್ನೋ ಸುದ್ದಿ ಈಗ ಸದ್ಯದಾಗ ನಾವು ನ್ಯೂಸ್ ಒಳಗೆಲ್ಲ ನೋಡತ್ತೀವಿ. ಸೊ ಈ ಥರ ನೋಡಿದ್ರೆ ಒಂಥರ ಹೆಂಗೆ ಅನ್ಸುತ್ತಂದ್ರೆ, ಒಬ್ಬ ಬಡವ ನಂದು ಮನೆ ಬಿದ್ದೈತಿ, ಒಂದು ಮನೆ ಹಾಕಿಕೊಡ್ರಿ, ಬಡತನ ಐತಿ ನಂದು, ಹಿಂಗೆ ಮಳೆಗೋ ಅಥವಾ ಮತ್ತೊಂದೇನೋ ಆಗಿ ಅದಕ್ಕೆ ಮನೆಗೆ ಆಯಸ್ಸಾಗಿ ಹಿಂಗೆ ಬಿದ್ದಾಗ ಮನೆ ಬಿದ್ದೈತಿ ಅಂತೇಳಿ ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಿ ಒಂದು ಮನೆ ಮಾಡಿಕೊಡ್ರಿ ಬಡವರಿಗೆ ಅಂತಂತಂದ್ರೆ ಮನೆ ಮಾಡಿಕೊಡ್ರಿ ಹಂಗಿಲ್ಲ. ಸೊ ಈಗ ಬಿದ್ದಂಥ ಅಂತ ಹಾಳು ಮನೆಯೊಳಗನ ಸೊ ಈಗಂದ್ರೆ ಈ ಕಡೆ ಎಲ್ಲ ಹಾಳು ಮನೆ ಪಾಳು ಬಿದ್ದು ಮನೆಗಳು ಅಂತಿರ್ತಾರಲ್ಲ, ಸೊ ಅಂಥ ಮನೆಯೊಳಗೆ ಸಿಕ್ಕಂತಹ ಬಂಗಾರನ್ನ ವಶಪಡಿಸಿಕೊಂಡಂತಹ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರು ಅಂಥದನ್ನೆಲ್ಲ ತೊಗೋತಿರ್ತಾರೆ. ಅಲ್ಲಿ ಅವ್ರಿಗೆ ಕಷ್ಟ ಐತಿ, ಒಂದು ಮನೆ ಮಾಡಿಕೊಡತ್ತಂದ್ರೆ ಮಾಡಿಕೊಡ್ತಿರಂಗಿಲ್ಲ ಅಂತಂದ್ರೆ ಸೊ ಯಾವ ಮಟ್ಟಕ್ಕಾಗೈತಿ. ಈಗ ಅದು ನಿಧಿನೇ ಅಲ್ಲ ಅಂತಂದ್ರೆ ಈಗ ಅಲ್ಲಿ ಅವರೆಲ್ಲ ಮನೆಯವ್ರಿಗೆಲ್ಲ ಕೇಳ್ತಿದ್ದಾರೆ. ಸೊ ಅದು ನಿಧಿನೇ ಅಲ್ಲ ಇದಂತಂದ್ರೆ ನಮ್ಮ ಬಂಗಾರ ನಮಗೆ ವಾಪಸ್ ಕೊಡ್ರಿ ಅಂತೇಳಿ ಅವರೆಲ್ಲ ಕೇಳತ್ತಾರಂತ. ಸೊ ಅದ್ರ ಬಗ್ಗೆ ಏನಾಗುತ್ತೆ ಯಾಕಂತಂದ್ರೆ ಅದ್ರ ತನಿಖೆ ಮಾಡ್ಬೇಕು. ಅದ್ರ ತನಿಖೆ ಅಧಿಕಾರಿಗಳು ಇವ್ರು ಇದ್ದಾರೆ. ಸೊ ಅದಕ್ಕೆ ಮತ್ತೆ ಮೇಲಿನ ಅಧಿಕಾರಿಗಳು ಅದಕ್ಕೆ ಏನೇನು ತೊಗೊಂಡು ಅವ್ರಿಗೂ ಯಾಕಂತಂದ್ರೆ ಅವ್ರ ಮನೆ ಒಳಗೆ ಸೊ ಸ್ವತಃ ಅವ್ರು ಇದ್ದಂತಹ ಮನೆ ಒಳಗೆ ಅವ್ರ ಹಿರಿಯರು ಅಥವಾ ಅವ್ರ ಪೂರ್ವಜರಿಂದ ಬಂದಿಂದ ಅವ್ರದ್ದೇ ಆಗಿರ್ಬೋದು, ಅಥವಾ ಅವರ ಅಲ್ಲಿ ತೆಗೆದಿಟ್ಟಿರ್ಬೋದು, ಅಥವಾ ಇನ್ನೂ ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ಬೇರೆಯವ್ರು ಇಟ್ಟಿದ್ದು ಅದು ಇವ್ರಿಗೆ ಏನಾರು ಆಗಿರ್ಬೋದು. ಸೊ ಇಷ್ಟು ಕೆಳಗಡೆ ಸಿಕ್ಕಂತಹ ವಸ್ತು ಎಲ್ಲ ಸರ್ಕಾರ ತಂತೈತಿ. ಸೊ ಇರ್ಬೋದು, ಅದು ರೂಲ್ಸ್ ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಈಗ ಸಿಕ್ಕ ನಂತರ ಅದು ಮೊದಲು ಬಂಗಾರ ಅಂತೇಳಿ ತೊಗೊಂಡು ಈಗ ಅದು ಬಂಗಾರನ ಅಲ್ಲ ಅಂತ ಅಂತಿದಾರನ್ನೋ ಸುದ್ದಿ ಕೇಳಿದ್ರಿಂದ ಈ ಥರ ಹೇಳ್ಬೇಕಾಯ್ತು. ಸೊ ಅದು ಇದ್ದಿದ್ದು ಬಂಗಾರನ ಆತಂದ್ರೆ ಬಂಗಾರನ ಆತನ್ರಿ. ಯಾಕಂತಂದ್ರೆ ಕಾಗೆ ಬಂಗಾರ ಯಾವಾಗಲೂ ಕಾಗೆ ಬಂಗಾರ ಯಾವಾಗಲೂ ಬಂಗಾರನ ಇರ್ತೈತಿ. ಅದಕ್ಕಾಗಿ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಯಾಕಂತಂದ್ರೆ ಆ ಕುಟುಂಬಕ್ಕೂ ಒಂದು ಅದಕ್ಕೆ ಸರಿಯಾದ ಅದು ಬಂಗಾರನೋ ಅಥವಾ ಹೌದು ಅಲ್ಲೋ ಅಂಥೇಳಿ ಅದಕ್ಕೆ ಇದನ್ನು ಮಾಡಿಕೊಡ್ರಿ. ಯಾಕಂತಂದ್ರೆ ಅವರು ಅಲ್ಲಿ ಕೆಳಗಡೆ ಬೇರೆಯವರೆಲ್ಲ ನಾನು ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದವರು ಅವ್ರದ್ದು ಕೆಳಗಡೆ ಕೆಲವರೆಲ್ಲ ಕಮೆಂಟ್ಸ್ ಹಾಕಿದರು. ಸೊ ಯಾಕಂತಂದ್ರೆ ಅವರೆಲ್ಲ ಪಾಪ ಒಂಥರ ಕುಟುಂಬಸ್ಥರು ಹೆಂಗದಾರತ್ತಂದ್ರೆ ಗರೀಬ್ ಒಂಥರ ಇದದಾರಂತ. ಸೊ ಅಷ್ಟು ಜಾಸ್ತಿ ಎಲ್ಲ ನಾಲೆಜ್ ಹಿಂಗೆ ಇಲ್ಲ ಅಂತನೂ ಯಾರ್ದೋ ಒಬ್ಬರದ್ದು ವಿಡಿಯೋ ನೋಡತ್ತಿದ್ನಿ. ಸೊ ಅದ್ರಾಗ ಅವ್ರು ಕಮೆಂಟ್ ಹಾಕಿದ್ರು ಕೆಳಗಡೆ ಹಂಗೆ, ಇಲ್ಲಣ್ಣ ನಾನು ಅದೇ ಊರವರು, ಆ ಊರಾಗಿನವ್ರ ಜನ ಇಲ್ಲ ಏನು ಆ ಮನೆಯಾಗಿನವ್ರು ಏನದಾರಲ್ಲ, ಸೊ ಭಾಳ ಬಡವ್ರು ಅದಾರ ಮತ್ತು ಅವ್ರಿಗೆ ಅಷ್ಟೊಂದು ಹೊರಗಡೆದ್ದು ಏನೂ ಗೊತ್ತಿಲ್ಲ ನಾಲೆಜ. ಸೊ ಹಿಂಗಾಗಿ ಏನೋ ಆಗಿ ಅವ್ರಿಗೆ ಇದಾಗೈತಿ ಹಿಂಗೆಲ್ಲ ಆತನಾತಿದ್ರೆ. ಸೊ ಅದಕ್ಕೊಂದು ಏನಾರ ಆ ಕುಟುಂಬಕ್ಕೂ ಒಂದು ಪರಿಹಾರ ತೊಗೊಂಡು ಪರಿಹಾರ ಕೊಡ್ರಿ ಅವ್ರಿಗೂ. ಯಾಕಂತಂದ್ರೆ ಸಿಕ್ಕೈತೆ ಅಂದ್ಮೇಲೆ ಸೊ ನೀವು ಅದಕ್ಕೆ ನಿಜವಾದ ಬಂಗಾರ ಆಗಿತ್ತಂದ್ರೆ ಅದು ಒಂದೇನೋ ಇಲ್ಪ ತೊಗೊಂಡಿದ್ದಕ್ಕೆ ಅದಕ್ಕೆ ಏನಾಗುತ್ತೆ, ಅದನ್ನು ಯಾವ ಥರ ಉಪಯೋಗ ಮಾಡ್ತಾರೆ ಅನ್ನೋದನ್ನು ಜನಗಳಿಗೆ ಬೇಕು. ಯಾಕಂದ್ರೆ ಒಂದು ಸ್ಪಷ್ಟನೆ ಕೊಡ್ರಿ ಅದನ್ನು. ಯಾಕಂತಂದ್ರೆ ಈ ಬಂಗಾರ ತೊಗೊಂಡಿದ್ದು ಓಕೆ ಹಿಂಗಿಷ್ಟು ನೆಲದ ಕೆಳಗಡೆ ಸಿಕ್ಕಿದ್ದ, ಸೊ ಪುರಾತನವಾದಂತಹ ಬಂಗಾರನ ಅದನ್ನು ಯಾವ ಥರ ಉಪಯೋಗ ಮಾಡ್ತಾರೆ, ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ಅದಕ್ಕೆಲ್ಲ ಡೀಟೇಲಾಗಿ ಕೊಡ್ರಿ. ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ಡೀಟೇಲಾಗಿ ಗೊತ್ತಂದ್ರೆ ನಮಗೂ ಗೊತ್ತಾಗುತ್ತೆ, ಎಲ್ಲ ಜನಗಳಿಗೂ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಮತ್ತು ನಾವು ಜಾಸ್ತಿ ಹೇಳೋಕ್ಕಿಂತ ನೀವು ಅಲ್ಲೆಲ್ಲ ತಿಳಿದವ್ರು ಇದ್ದೀರಿ, ಎಲ್ಲ ಅಧಿಕಾರಿಗಳು ಅದರದ್ದೆಲ್ಲ ಕರೆಕ್ಟಾಗಿ ಎಲ್ಲ ಇದನ್ನು ಮಾಡಿಕೊಂಡು ಆ ಕುಟುಂಬಕ್ಕೂ ಒಂದು ನ್ಯಾಯ ಒದಗಿಸ್ಕೊಡ್ರಿ. ಅದೇ ರೀತಿಯಾಗಿ ಅದು ನಿಜವಾದ ಬಂಗಾರ ಅಂತ ಹೇಳಿ ಈಗ ಅಲ್ಲ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಸರಿ ಅಷ್ಟರ ಮಟ್ಟಿಗೆ ತಪ್ಪು ಅಂತ ನೀವು ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಹೇಳ್ರಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.